ಮಾಡ್ತಾ ಇದೀವಿ. ಅಲ್ಲಿ ಯುವಕರು ಬಂದು ಆ ಜಿಮ್ ಮಾಡೋದು, ಅವರ ಆರೋಗ್ಯವನ್ನ ಕಾಪಾಡೋದಕ್ಕೆ ಒಂದು ಒಳ್ಳೆಯ ಪರಿಸರದಲ್ಲಿ ಒಂದು ಕೆರೆ ಇದ್ರೆ, ಊರಿಗೆ ಬಹಳಷ್ಟು ಕೆರೆ ಇರ್ತಾವೆ ನೋಡ್ರಿ, ನೀವು ಎಲ್ಲ ಕಡೆ ಕೆರೆ ಮಾಡ್ತಾರೆ. ಕೆರೆ ಮಾಡಿ ಅಲ್ಲಿ ವಾತಾವರಣವನ್ನು ಸುಂದರಗೊಳಿಸಿ ಅಲ್ಲಿ ತಮ್ಮ ಕುಟುಂಬದ ಸದಸ್ಯರಿಗೆ ಊರಿನವರು ಬಂದು ವಿಶ್ರಾಂತಿಯನ್ನು ತೆಗೆದುಕೊಂಡು ಅಲ್ಲಿ ಒಂದು ಮಕ್ಕಳಿಗೆ ಆಟವನ್ನು ಆಡಿಸಿ ಅಲ್ಲಿ ಒಂಥರ ಪಿಕ್ನಿಕ್ ಬಂದು ಊಟ ಗೀಟ ಮಾಡ್ಕೊಂಡು ಹೋಗುವಂಥದ್ದು ಎಲ್ಲಿ ನಮ್ಮ ಇಲಕಲ್ನಲ್ಲಿ ಇರಲಿಲ್ಲ. ಅದಕ್ಕೆ ನಾನು 2017ರಲ್ಲೇ ಆ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಈ ವಾತಾವರಣವನ್ನು ಇಲಕಲ್ ನಗರಕ್ಕೆ ಸೃಷ್ಟಿ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದನ್ನ ನಾನೇ ಖುದ್ದಾಗಿ ವಿಚಾರ ಮಾಡಿ ಮಂಜೂರಾತಿ ಮಾಡಿಸಿದೆ. ಆ ಮಂಜೂರಾತಿ ಆಗಿ ದುಡ್ಡು ಹೋತು. 2018ರಿಂದ 23ರವರೆಗೆ ಒಳಗೆ ಆ ದುಡ್ಡು ಹೋತು. ಆ ಯೋಜನೆಯನ್ನು ಪ್ರಾರಂಭ ಆಗಲಿಲ್ಲ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ 2023ಕ್ಕೆ ನಾನು ಗೆದ್ದ ತಕ್ಷಣವೇ ಈ ಯೋಜನೆಯನ್ನು ಕೈ ತೆಗೆದುಕೊಂಡೆ. ಅವತ್ತು ಕೇವಲ 4 ಕೋಟಿ ಬಿಡುಗಡೆ ಮಾಡಿಸಿದ್ದೆ. ಈಗಾಗಲೇ 4 ಕೋಟಿ ಕೆಲಸ ಪೂರ್ಣ ಆಗಿದೆ. ಈಗ ಮತ್ತೆ 4 ಕೋಟಿ ಬಿಡುಗಡೆ ಮಾಡಿಸಿದ್ದೆ ಬಂದು ಕೂಡ ಹೊಳ್ಳೆ ಅದನ್ನ ಆ 4 ಕೋಟಿ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ. ಈಗ ಮತ್ತೆ 5 ಕೋಟಿ ರೂಪಾಯಿಯನ್ನ ಇವತ್ತು ವೆಚ್ಚದಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಿ ಅಲ್ಲಿ ಫುಟ್ಪಾತ್ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ಅಲ್ಲಿ ಜಿಮ್ ಆಗಿರ್ಬೋದು, ಎಲ್ಲ ರೀತಿ ಸೌಕರ್ಯಗಳನ್ನು ಮಕ್ಕಳಿಗೆ ಆಟ ಆಡುವಂತ ಒಂದು ಸಾಮಾನುಗಳಾಗಿರ್ಬೋದು ಎಲ್ಲವನ್ನು ಅಳವಡಿಸಿ ಇಲಕಲ್ ನಗರಕ್ಕೂ ಒಂದು ಕೆರೆ ಇರಬೇಕು. ಆ ವಾತಾವರಣವನ್ನು ಸರಿ ಮಾಡೋದಕ್ಕೆ ಇವತ್ತು ಕೆರೆಯನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಬಹುತೇಕ ಕೆಲವಷ್ಟು ಜನ ಅದಕ್ಕೆ ನಮಗ ಬಯಲು ಶೌಚಾಲಯ ಬೇಕು ಅಂತ ಹೇಳಿ ಕೆಲವಷ್ಟು ತಾಯಿಯಂದ್ರು ಬಂದಿದ್ರಂತ ನನ್ನ ಗಮನಕ್ಕೆ ಬಂತು. ಆದ್ರೆ ಬಯಲು ಶೌಚಾಲಯವನ್ನ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇವತ್ತು ಅವನ ನಿಷೇಧವನ್ನ ಜಾರಿ ಮಾಡಿದ್ದಾರೆ. ತಮ್ಮ ಗಮನಕ್ಕಿರಲಿ, ಯಾವುದೂ ಕೂಡ ಬಯಲು ಶೌಚಾಲಯ ಇರಬಾರದು ಅನ್ನೋದು ಇವತ್ತು ಸರ್ಕಾರವೇ ಕಡ್ಡಾಯವಾಗಿ ಅದನ್ನು ನಿರ್ಣಯ ತೆಗೆದುಕೊಂಡಿದೆ. ಇವತ್ತು ವೈಯಕ್ತಿಕ ಶೌಚಾಲಯವನ್ನು ನೀವು ಮನೆ ಮುಂದೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಇವತ್ತು ಅನುದಾನ ಕೂಡ ಕೊಡ್ತಾ ಇದೆ ಉಚಿತವಾಗಿ. ಯಾರಿಗೆ ಶೌಚಾಲಯ ಕಟ್ಕೋಬೇಕು ಅಂದವರಿಗೆ ಅವ್ರ ಮನೆ ಮುಂದೆ ನಿರ್ಮಾಣ ಮಾಡೋದಕ್ಕೆ ಸರ್ಕಾರವೇ ದುಡ್ಡು ಕೊಡ್ತಾ ಇದೆ. ಇವತ್ತು ಅದನ್ನ ಯೋಜನೆಯನ್ನ ಸದುಪಡಿಸ್ಕೋಬೇಕು. ಬಯಲು ಶೌಚಾಲಯದಿಂದ ಏನಾಗತ್ತೆ, ಇವತ್ತು ಪರಿಸರ ಕೆಡುತ್ತೆ, ಅಲ್ಲ ಆರೋಗ್ಯದ ಮೇಲೆ ಹಾನಿಯಾಗುವಂತ ವ್ಯವಸ್ಥೆ ಆಗುತ್ತೆ, ಕ್ರಿಮಿಕೀಟಗಳು ಹುಡ್ತಾವು, ಅದರಿಂದ ಊರೆಲ್ಲ ಇವತ್ತು ದುರ್ವಾಸನೆ ಆಗುತ್ತೆ. ಅದು ಅಲ್ಲದೆ ರೋಗ ರುಜಿನಗಳು ಇವತ್ತು ಬರುವಂತ ಸಾಧ್ಯತೆಗಳಿದ್ದಾವೆ. ಅದಕ್ಕೋಸ್ಕರ ಸರ್ಕಾರ ಅದನ್ನ ಇವತ್ತು ದುಡ್ಡು ಇತ್ತು, ಬಹುತೇಕ ನನಗೆ ಗೊತ್ತೈತಿ, ಇಲ್ಲೊಂದು ದುಡ್ಡು ಇತ್ತು, ಇಲ್ಲೊಂದು ದುಡ್ಡು ಇತ್ತು. ಇಲ್ಕಲ್ಲಾಗ ಏನ 5-8 ಎಕರೆ ದಿಡ್ಡಿಗಳು ಹಂಗಾದವು. ಅದಕ್ಕೆ ಅವನ್ನೆಲ್ಲವನ್ನ ಇವತ್ತು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ನಿರ್ಧಾರವನ್ನು ಮಾಡಿ ಇವತ್ತು ಆ ದಿಡ್ಡಿಯಲ್ಲೇ ಇವತ್ತು ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಒಂದು ಸುಂದರಗೊಳಿಸೋದಕ್ಕೆ ಇಲಕಲ್ ನಗರ, ನಾನು ಹೇಳಿದ್ದೀನಿ, ಇಲಕಲ್ ನಗರವನ್ನ ಒಂದು ಸುಂದರ ನಗರ ಮಾಡೋದೇ ನನ್ನ ಗುರಿ ಅನ್ನೋ ಮಾತನ್ನು ನಾನು ಹೇಳಿದ್ದೀನಿ. ಗುಡಿಸಲ ಮುಕ್ತ ನಗರ ಆಗ್ಬೇಕು. ಇವತ್ತು ಎಲ್ಲ ಸೌಕರ್ಯಗಳನ್ನು ಒಳಗೊಂಡಿರುವಂತ ಇಲಕಲ್ ನಗರ ಆಗ್ಬೇಕು ಅನ್ನೋದು ನನ್ನ ಗುರಿ ಇದೆ. ಆ ಹಿನ್ನೆಲೆಯಲ್ಲೇ ಇವತ್ತು ಇಂಥ ಯೋಜನೆಗಳನ್ನ ಈಗಾಗಲೇ ಅಲಂಪುರ್ ಪೇಟೆಗೆ ಒಂದು ಸೇತುವೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಜೋಶಿಗಲ್ಲಿ ಕೂಡ ಈಗಾಗಲೇ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸೇತುವೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಮಂಜೂರಾತಿ ಅಂತೆಲ್ಲದಿದೆ. ಇಲಕಲ್ ನಗರದ ಕುಡಿ ನೀರಿನ ವ್ಯವಸ್ಥೆ ಬಹುತೇಕ ತಮಗೆ ಗೊತ್ತಿದೆ. 24 ತಾಸು ನೀರನ್ನ 2013ರಲ್ಲಿ ನಾನೇ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡಿ 2017ಕ್ಕೆ ಅದನ್ನ ಮಾನ್ಯ ನಮ್ಮ ಅಂದಿನ ಮುಖ್ಯಮಂತ್ರಿಗಳಂತ ಡಾಕ್ಟರ್ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆಯನ್ನು ಕೂಡ ಮಾಡಿದ್ದು ತಮಗೆ ನೆನಪಿದೆ. ಇಲಕಲ್ ನಗರದಲ್ಲಿ ಎಲ್ಲ ಪ್ರಮುಖ ಬೀದಿಯನ್ನ ಸಿಸಿ ರೋಡ್ ಮಾಡಿದ್ದು, 24 ತಾಸು ಕುಡಿ ನೀರು, ಒಳಚರಂಡಿ ಇವೆಲ್ಲ ಆಗಿದ್ದು 2013ರಿಂದ 2018ರ ಅವಧಿಯಲ್ಲಿ ಅನ್ನೋ ಮಾತನ್ನ ನಾನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಯಾಕಂದ್ರೆ ಇಲಕಲ್ ನಗರ ಪರಿಸ್ಥಿತಿ ಏನಿತ್ತು, ರಸ್ತೆಗಳು ತಾವೆಲ್ಲ ನೋಡಿದ್ದೀರಿ. 24 ತಾಸು ಕುಡಿ ನೀರು ಇರಲಿಲ್ಲ. ಆದ್ರೆ 2013ರಲ್ಲಿ ಪೂಜೆ ಮಾಡಿಂದ ಅದು ಯೋಜನೆ ಕೇವಲ 10 ವರ್ಷಕ್ಕೊಮ್ಮೆ ಆ ಯೋಜನೆ ಮತ್ತೆ ರಿನ್ಯೂವಲ್ ಆಗ್ಬೇಕು. ರಿನ್ಯೂವಲ್ ಅಂದ್ರೆ ಅದು ಪುನರ್ಚೇತನ ಮಾಡ್ಬೇಕಂತ 21ನೇ ಅವಧಿಗೆ 2021ಕ್ಕೆ ಅದು ಪುನರ್ ಚೈತನ್ಯವನ್ನ ಗೊಳ್ಳಬೇಕಾಗಿತ್ತು. ಸರ್ಕಾರದ ಆದೇಶದಲ್ಲೇ ಇದೆ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚುತ್ತೆ, ಮನೆಗಳು ಹೆಚ್ಚಿಸ್ತಾವು, ಅವ್ರಿಗೆ ನೀರು ಪೂರೈಸಬೇಕಲ್ಲ. ನಮ್ಮ ನಗರಸಭೆ ಕಾರ್ಯಾಲಯ ಸರ್ಕಾರ ನೀರು ಪೂರೈಸಬೇಕಲ್ಲ. ಆ ಪೂರೈಸೋದಕ್ಕೆ ಇವತ್ತು ಕೊರತೆ ಯಾಕೆ ಆಗ್ತಾ ಇದೆ ಅಂದ್ರೆ ಅದು 2021ರಲ್ಲಿ
ಆ ಯೋಜನೆಯನ್ನ ಪುನಶ್ಚೇತನವನ್ನ ಮಾಡಲಿಲ್ಲ. ಆದ ಕಾರಣ ಇವತ್ತು ಇಳಕಲ್ನಲ್ಲಿ ನೀರಿನ ಸಮಸ್ಯೆ ಇವತ್ತು ನಮ್ಮ ಸಾರ್ವಜನಿಕರು ಎದುರಿಸ್ತಾ ಇದ್ದಾರೆ. ಆದ ಕಾರಣ ನಾನು ಏನ್ ಮಾಡಿದೆ, ಮೊನ್ನೆ ತಾನೇ ನನ್ನ ಗಮನಕ್ಕೆ ಬಂತು. ನಾನು ಸರ್ಕಾರದಲ್ಲಿ ನಮ್ಮ ಏನು ಸುರೇಶ್ ಬೈರತಿಯವರು ನಮ್ಮ ನಗರಾಭಿವೃದ್ಧಿ ಸಚಿವರು ಅವ್ರ ಹತ್ರ ಹೋಗಿ ಕೂತ್ಕೊಂಡೆ, ಏನಾದ್ರೂ ಮಾಡಿ ನಮಗೆ ದುಡ್ಡು ಕೊಡಬೇಕು, ಅದು ಪುನಶ್ಚೇತನ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಇಳಕಲ್ ನಗರಕ್ಕೆ 24 ತಾಸು ಕುಡಿ ನೀರು ಹೋಗಿ ಈಗ ವಾರಕ್ಕೆ 10 ದಿವಸಕ್ಕೆ ನೀರು ಬಿಡುವಂತ ಪರಿಸ್ಥಿತಿ ಬಂದಂತೆ ಅಂತೇಳಿ ಜಗಳ ಮಾಡಿದಾಗ ಅದಕ್ಕೆ ತಕ್ಷಣವೇ 35 ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಈಗಾಗಲೇ ಟೆಂಡರ್ ಆಗಿದೆ. ಕೆಲವೇ ದಿವಸದಲ್ಲಿ ಕಾಮಗಾರಿ ಪ್ರಾರಂಭ ಆಗುತ್ತೆ. ಅದನ್ನು ಕೂಡ ಭೂಮಿ ಪೂಜೆ ಮಾಡ್ತೀವಿ. ಆ ಕಾಮಗಾರಿ ಕೂಡ ಪೂರ್ಣಗೊಳ್ಳುತ್ತೆ. ಅದರಲ್ಲಿ ಮತ್ತೆ ಹುಡುಗುದು ಕೂಡ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನೇ ಶಾಸಕನಾದ ಮೇಲೆ ಅಲ್ಲಿ ಏನು ಈ 24/7 ಕುಡಿ ನೀರಿನ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಅದಲ್ಲದೆ ಮತ್ತೆ ಹುಡುಗನ ನಗರಕ್ಕೆ ಇದೇ ಅಮೃತ್ ಯೋಜನೆಯಲ್ಲಿ ಅಲ್ಲಿ ಕೂಡ 11 ಕೋಟಿ ರೂಪಾಯಿಯನ್ನ ಇವತ್ತು ಕುಡಿ ನೀರಿಗಾಗಿ ನಾನು ಇವತ್ತು ಅಭಿವೃದ್ಧಿಯನ್ನ ಮಾಡಬೇಕು ಅಂತೇಳಿ ಆ 11 ಕೋಟಿ ರೂಪಾಯಿಯನ್ನು ಕೂಡ ಮಂಜೂರಾತಿ ಮಾಡಿಸಿದ್ದೀನಿ. ಇದು ಎಲ್ಲ ಅಭಿವೃದ್ಧಿ ಕೆಲಸ. ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲಾರ್ದವ್ರು ಮಾತಾಡ್ತಾರೆ ಸಹಜವಾಗಿ. ಇಳಕಲ್ಲಿ ಕುಡಿಯಕ್ಕೆ ನೀರಿಲ್ಲ, ನೀರು ಬಿಡಿಸೋಲ್ರು. ಅಲ್ಲೋ ಪುಣ್ಯಾತ್ಮ, ನೀವು ಅಧಿಕಾರದಾಗಿದ್ರಲ್ಲ 21ಕ್ಕೆ 18ರಿಂದ 23 ಮಟ್ಟ ನೀವು ಅಧಿಕಾರದಾಗಿದ್ರಿ. 21ಕ್ಕನ್ನು ಪುನರ್ಚೇತನ ಮಾಡಬೇಕಾಗಿತ್ತು. ಸರ್ಕಾರದ ಆದೇಶ ಐತಿ, ಅದಕ್ಕೆ ರೊಕ್ಕ ಕೊಡ್ತಿತ್ತು ಸರ್ಕಾರ. ಕೇಳುವಂತ ವ್ಯಕ್ತಿ ಬೇಕಲ್ಲ ಅಲ್ಲಿ ಸರ್ಕಾರದೊಳಗೆ. ಕೇಳುವಂತ ಕೆಲಸ ಮಾಡಿದ್ರೆ ನಾನು ವಿರುದ್ಧ ದೂರು ಮಾಡೋದು, ಸ್ಟ್ರೈಕ್ ಮಾಡ್ತೀನಿ ಅನ್ನೋದು, ಇವೆಲ್ಲ ರಾಜಕಾರಣದಲ್ಲಿ ಸಹಜವಾಗಿ ರಾಜಕೀಯ ದುಷ್ಟ ಉದ್ದೇಶದಿಂದ ಹಿತ ಹೇಳಿಕೆಗಳನ್ನ ನೀಡುವಂಥದ್ದು ಸಹಜವಾಗಿರುವಂಥದ್ದು. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಯಾರು ಮಾತಾಡಿದ್ರೇನು ಬಿಟ್ರೇನು, ನನ್ನ ಕರ್ತವ್ಯ ಏನು, ಜನರು ನನಗೆ ಗುರುತಿಸಿ ಇವತ್ತು ಈ ಕ್ಷೇತ್ರದ ಶಾಸಕನಾಗಿ ಮಾಡಿದ್ದಾರೆ. ಆ ಶಾಸಕನ ತಕ್ಕ ಅವಕಾಶ ಕೊಟ್ಟಂತ ಅವಕಾಶಕ್ಕೆ ನಾನು ಏನು ಜನರಿಗೆ ಉತ್ತರ ಕೊಡಬೇಕಂದ್ರೆ ಅಭಿವೃದ್ಧಿವೇ ನನ್ನ ಉತ್ತರ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಈಗಾಗಲೇ ಸಾಕಷ್ಟು ತಾಲೂಕಿನಲ್ಲಿ ಕುಡಿ ನೀರಿಗಾಗಿ ಸುಮಾರು 135 ಕೋಟಿ ರೂಪಾಯಿ ಯೋಜನೆ ನಡೀತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು 4-5 ತಿಂಗಳಲ್ಲಿ ಆ ಯೋಜನೆ ಪೂರ್ಣಗೊಳ್ಳುತ್ತೆ. ಇಡೀ ತಾಲೂಕಿನ 170 ಹಳ್ಳಿಗೂ ಕೂಡ ಶಾಶ್ವತವಾಗಿ ಕೃಷ್ಣಾ ನದಿ ನೀರನ್ನು ಕುಡಿಯೋದಕ್ಕೆ ಈಗಾಗಲೇ ಆ ಯೋಜನೆ ಮುಗಿಯುವ ಹಂತಕ್ಕೆ ಬಂದಿದೆ. ಇದು ಅಲ್ಲದೆ ಅನೇಕ ಅಭಿವೃದ್ಧಿ ಕೆಲಸಗಳು ತಾಲೂಕಿನಲ್ಲಿ ನಡೆದಿದೆ. ರಸ್ತೆ ಇರ್ಬೋದು, ಕುಡಿ ನೀರು ಇರ್ಬೋದು, ಇವತ್ತು ಅನೇಕ ಯೋಜನೆಗಳಿಗೆ ಇವತ್ತು ಕಾಮಗಾರಿ ಅಂತ ತೆಗೆದುಕೊಂಡಿದ್ವಿ. ಮತ್ತು ಇಳಕಲ್ ನಗರಕ್ಕೂ ಕೂಡ ಮೊನ್ನೆ ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಹಿಂದಿನ ಮುಖ್ಯಮಂತ್ರಿಗಳು ಏನು ನಮಗೆ 50 ಕೋಟಿ ಅನುದಾನವನ್ನು ಕೊಟ್ಟಿದ್ರು ಇಳಕಲ್ನಕ್ಕೆ. ಅದರಲ್ಲಿ ರಸ್ತೆಗೋಸ್ಕರನೇ ಸುಮಾರು 5 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಇಳಕಲ್ಲಿನ ಪ್ರಮುಖ ರಸ್ತೆಯನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಕೂಡ ಮಾಡಿದ್ದೀವಿ. ಯಾಕಂದ್ರೆ ಅದು ನಾನೇ ಮಾಡಿದ್ದು 2015-16ರಲ್ಲಿ ಮಾಡಿದ್ದು. ಒಳ್ಳೆ ರಸ್ತೆ ಒಬ್ಬರು ಮಾಡಿದ್ದಿಲ್ಲ ಇಳಕಲ್ಲ. ಮತ್ತಿವತ್ತು ಮುಖ್ಯ ರಸ್ತೆಗಳನ್ನು ಕೂಡ ಇವತ್ತು ನಾವು ಅಭಿವೃದ್ಧಿಯನ್ನು ಪಡಿಸಿದ್ದೀವಿ. ಈ ರೀತಿ ಹಲವಾರು ಕೆಲಸಗಳು ಇವತ್ತು ಸರ್ಕಾರದ ಅಡಿಯಲ್ಲಿ ನಡೆದಿದ್ದಾವೆ, ಮುಂದೂ ಕೂಡ ನಡೀತಾವೆ. ಇವತ್ತೇನು ಮುಖ್ಯವಾಗಿ ನಮ್ಮ ಶರಣಪ್ಪನ ಅಮ್ದೇಳ್ ಅವರು ಹೇಳಿದ ಹಾಗೆ ಇವತ್ತೇನು ತಮ್ಮೆಲ್ಲರ ಹಾರೈಕೆ, ತಮ್ಮೆಲ್ಲರ ಒಂದು ಶಕ್ತಿ, ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಮತ್ತು ನಮ್ಮ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮತ್ತು ನಮ್ಮ KC ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಮತ್ತು ನಮ್ಮ KPCC ಅಧ್ಯಕ್ಷರಂತ BK ಹರಿಪ್ರಸಾದ್ ಸಾಹೇಬರು ಇವತ್ತು ನನಗೆ ಮಾತ್ರವಾದ ಕರ್ನಾಟಕ ಘನ ಸರ್ಕಾರದ ಸಚಿವನಾಗಿ ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ನಾನು ಬಹಳ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಇವತ್ತು 224 ಮತಕ್ಷೇತ್ರದವು, ಆದ್ರೆ 224 ಮತಕ್ಷೇತ್ರದವರು ಕೂಡ ಮಂತ್ರಿ ಆಗ್ಬೇಕು ಅನ್ನೋರೇ ಇದ್ರು. ಆದ್ರೆ ಹುಣಗುಂದ ಮತಕ್ಷೇತ್ರದ ವಿಶೇಷತನ ನಮ್ಮ ಅಂತೀಶ್ ನಾನು ಹೇಳಿದ್ರು. ಈ ತಾಲೂಕಿಗೆ ವಿಶೇಷದ ಮಣ್ಣಿನ ಒಂದು ಋಣ ಐತಿ. ಈ ತಾಲೂಕಿನ ಜನತೆ ಯಾವುದೇ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆ ಮಾಡಿದ್ರ ಅದನ್ನು ಈಡೇರಿಸುವಂತ ಶಕ್ತಿ ನಮ್ಮ ಜನತೆಯಲ್ಲಿ ಐತಿ ಅನ್ನೋದಕ್ಕೆ ಇವತ್ತು ನಿಮ್ಮ ಆಶೀರ್ವಾದದಿಂದ ನನಗೆ ಈ ಒಂದು ಸ್ಥಾನ ಸಿಕ್ಕಿದೆ. ಖಂಡಿತವಾಗಿ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ವಿಶ್ವಾಸ, ಪ್ರೀತಿಗೆ ತಕ್ಕನಾಗಿ ಕರ್ನಾಟಕ ಘನ ಸರ್ಕಾರದ ಸಚಿವನಾಗಿ ನಾನು ಏನನ್ನ ಇಡೀ ರಾಜ್ಯ ಸುತ್ತಿ ಇವತ್ತು ನನಗೆ ಯಾವುದೇ ಖಾತೆಯನ್ನು ಕೊಡಬಹುದು, ಆ ಖಾತೆಯಲ್ಲಿ ಸಮರ್ಪಕವಾಗಿ ನಿಭಾಯಿಸುವಂತ ಶಕ್ತಿ
ನೀವೆಲ್ಲ ನೀಡಿದ್ದೀರಿ, ಅದನ್ನು ನಡೆಸಿ ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಟೀಕೆ ಮಾಡೋದಿಲ್ಲ, ಬೇಯೋದಿಲ್ಲ ಅಂತ ಹೇಳ್ಬಿಟ್ಟಿನಿ ನಾನು. ಅದಕ್ಕೆ ಬಿಟ್ಟು ಬಿಡ್ತೀನಿ ಯಾರ ಹೆಸರು ತಗೊಳ್ಳೋದು. ಈ ತಗೊಂಡ್ಕೊಳ್ಳಿನ ಅದನ್ನ ಮತ್ತೆ ಚಲೋ ಅದಕ್ಕೊಂದು ಹೊಡ್ಕೊಳಕ, ಅದಕ್ಕೆ ಆ ಶಬ್ದನ ಬಳಸೋದು ಬಿಟ್ಬಿಡೋದು. ಅವು ಒದ್ರಕೊಂತ ಹೋಗೋರಿಗೆ ಅಂತ ಕೈ ಬಿಟ್ಬಿಡ್ತೀನಿ. ಎಂಟರ ಮಾತಾಡಿದ್ರು ಅಟ್ಟ ಅವ್ರಿಗೆ ಅವು ತಮ್ಮ ಬಾಯಿ ಬಂದಾಗ ಅಲ್ಲ, ಯಾಕಂದ್ರೆ ತಮ್ಮ ಮುಚ್ಕೊಳಕ ನನ್ನ ಮ್ಯಾಗ ಹೇಳ್ತಾರೆ, ಅದು ಸಹಜವಾಗಿ. ಯಾಕಂದ್ರೆ ಅವ್ರಿಗೆ ನನ್ನ ಮಂತ್ರಿ ಆಗೋದು ಸಹನೆ ಇದ್ದಿದ್ದಿಲ್ಲ. ಆದ್ರೆ ಆ ಭಗವಂತನ ಇಚ್ಛೆ ವಿಜಯಮಾಂತಪ್ಪ ಅಜ್ಜನ ಇಚ್ಛೆ, ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರ ಅಜ್ಜನ ಇಚ್ಛೆ ನಾನು ಮಂತ್ರಿ ಆಗ್ಬೇಕಂತ ಅವ್ರು ನನ್ನ ಹಣಿ ಮೇಲೆ ಬರ್ದಿದ್ರು. ನಾನೇನ್ ಮಾಡ್ಲಪ್ಪ, ನೀನು ಬೇಡ ಅಂತೇಳಿ ಎತ್ತಿ ಕೈ ಮುಗುದಿ. ಆದ್ರೆ ಅವರಿಬ್ರು ಅಜ್ಜನವರ ಆಶೀರ್ವಾದ ನನ್ನ ಮೇಲಿದೆ. ಆ ಅಜ್ಜನ ಆಶೀರ್ವಾದ, ಭಗವಂತನ ಆಶೀರ್ವಾದ ಮೇಲೆ ಇರೋವರೆಗೂ ನಾ ಯಾರಿಗೂ ಕೂಡ ಬಗ್ಗ ಮಗನೂ ಅಲ್ಲ, ಅಂಜ ಮಗನೂ ಅಲ್ಲ, ಅಳಕ ಮಗನೂ ಅಲ್ಲ ಅನ್ನೋ ಮಾತನ್ನು ಮಾತ್ರ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಾವೆಲ್ಲರೂ ಆಶೀರ್ವಾದಂತೆ ಇವತ್ತು ನಾನು ಸಚಿವನಾಗಿದ್ದೀನಿ. ಬಹಳ ಜವಾಬ್ದಾರಿಯುತವಾದ ಕೆಲಸ ಇದೆ. ಇಡೀ ರಾಜ್ಯ ಸುತ್ತಾಡಬೇಕು. ಬರೀ ಕ್ಷೇತ್ರದಲ್ಲಿ ಕೂತ್ಕೊಂಡು ಇಲ್ಲೇ ನಾನು ಮಾಂತೇಶ್ ಅಣ್ಣನ ಹತ್ರ ಕೂತ್ಕೊಂಡು ಮಾತಾಡಕ್ಕೆ 24 ತಾಸು ಆಗೋದಿಲ್ಲ. ಮೊದಲು MLA ಇದ್ದೆ, ಮಾಂತೇಶ್ ಅಣ್ಣನೊಳಗೂ ಸಿಗ್ತಿದ್ದೆ, ನಿಮಗೂ ಸಹಜವಾಗಿ ಸಿಗ್ತಿದ್ದೆ. ಆದರೆ ಇನ್ನು ಜವಾಬ್ದಾರಿಗಳು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಿಗ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಸ್ವಲ್ಪ ಕಡಿಮೆ ಸಮಯ ಇರುತ್ತೆ. ಅದಕ್ಕೆ ತಾವು ಯಾರು ಬರೋ ದಿನಗಳಲ್ಲಿ ತಪ್ಪು ಭಾವಿಸಬಾರ್ದು. ಯಾಕಂದ್ರೆ ನನ್ನ ಮತಕ್ಷೇತ್ರದ ಜನತೆಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ. ನಿಮ್ಮ ಯಾವುದೇ ಕಾರ್ಯ ಇರಲಿ, ನಿಮ್ಮ ಕಾರ್ಯಗೆ ನಾನು ಯಾವತ್ತೂ ನಿಮಗೆ ಅನ್ಯಾಯ ಕೊಡೋದಿಲ್ಲ. ನಿಮಗೆ ನ್ಯಾಯವನ್ನು ತಂದು ಕೊಡ್ತೀನಿ, ಹೂವನ್ನು ತಂದು ಕೊಡ್ತೀನಿ, ಅಥವಾ ಹುಲ್ಲನ್ನು ತಂದು ಕೊಡೋದಿಲ್ಲ ಅನ್ನೋ ಮಾತನ್ನು ಗಟ್ಟಿಯಾಗಿ ಇವತ್ತು ನಾನು ಎಲ್ಲರಿಗೂ ಹೇಳ್ತಾ, ಇವತ್ತು ತಮ್ಮ ಆಶೀರ್ವಾದ ಸದಾ ಇರಲಿ. ಮುಂದಿನ ದಿನಗಳಲ್ಲಿ ಇಳಕಲ್ಲವನ್ನ ಇನ್ನೂ 2 ವರ್ಷದ ಅವಧಿ ಇದೆ, 18 ತಿಂಗಳ ಅವಧಿ ಇದೆ. ಏನೇನು ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಎಲ್ಲವನ್ನ ಅಭಿವೃದ್ಧಿಯನ್ನು ಪಡಿಸಿ ತಾಲೂಕನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಇಳಕಲ್ ತಾಲೂಕಾಗಿರ್ಬೋದು, ಹುನಗುಂದ ತಾಲೂಕಾಗಿರ್ಬೋದು, 2 ತಾಲೂಕನ್ನು ಅಭಿವೃದ್ಧಿ ಪಡಿಸುವಂಥದ್ದು ಗುರಿಯನ್ನು ಹೊಂದಿ ಮುಂದೆ ನಡೀತೀನಿ. ತಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಮತ್ತೊಮ್ಮೆ ನಮ್ಮ ಇಲಾಖೆಯವರಿಗೆ ಇವತ್ತು ಆ ಕಾಮಗಾರಿಯನ್ನ ನಮ್ಮ ಶರಣಪ್ಪನ ಹಂದಾಳ್ ಅವರು ಒಬ್ಬ ಒಳ್ಳೆಯ ಗುತ್ತಿಗೆದಾರರು, ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ. ಇವತ್ತು ಈ ಬ್ರಿಡ್ಜು ಅವರ ಮಾಡಕತ್ತಾರೆ. ಇಳಕಲ್ ಹಿಂದ CC ರೋಡ್ ಮಾಡಿದ್ದು ಅವರ, ಇವತ್ತಿಗೂ CC ರೋಡ್ ನೆನೆಸ್ತಾರೆ ನಮ್ಮ ಇಳಕಲ್ಲಾಗಿ. ಯಾಕಂದ್ರೆ ಅಂತ ಒಳ್ಳೆಯ ಗುತ್ತಿಗೆದಾರರು ಇವತ್ತು ನಮಗೆ ಸಿಕ್ಕಿದ್ದು ಕೂಡ ಪುಣ್ಯ ಅನ್ನೋ ಮಾತನ್ನು ಕೂಡ ಹೇಳ್ತೀನಿ. ಒಳ್ಳೆ ಕೆಲಸವನ್ನ ಅದನ್ನು ಮಾಡಿ ಬೇಗನೆ ಆ ಕೆರೆಯನ್ನ ಉದ್ಘಾಟನೆ ಮಾಡಿ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಬಂದು ಸಮಯ ಆದರೂ ಕೂಡ ಇವತ್ತು ಯಾಕೆ ಇಷ್ಟು ಸಮಯ ಆತಂದ್ರೆ ನಾನು ಸ್ವಲ್ಪ 4 ದಿವಸ ಕಂಟಿನ್ಯೂ ಅಡ್ಡಾಡಿದ್ನಲ್ಲ, 6 ಗಂಟೆಗೆ ಎದ್ದು ಮಂತ್ರಿ ಆದ್ಮೇಲೆ ಜ್ವರ ಬಂದ್ಬಿಟ್ಟು ಅದಕ್ಕೆ ತಡ ಆಗಿತ್ತು. ದಯವಿಟ್ಟು ಕ್ಷಮಿಸ್ರಿ, ಯಾರಿಗೂ ತಪ್ಪು ಭಾವಿಸ್ಬಾಡ್ರಿ. ತಾವು ಯಾವುದೇ ವಿಷಯ ಇದ್ರೆ ನೇರವಾಗಿ ಬಂದು ನಾನು ಸಂಪರ್ಕಿಸ್ರಿ. ನೀವು ಏನೇ ಕಾರ್ಯ ಇರಲಿ, ಆದ್ರೆ ಸುಮ್ಮನೆ ಮನೆಯಾಗಿದ್ರಿ ಅಂತ ಫೋನ್ ಮಾಡಬೇಡ್ರಿ. ಕೆಲಸ ಇದ್ರೆ ಮಾಡ್ರಿ. ಸುಮ್ಮನೆ ಮನೆಯಾಗಿದ್ರಿ, ಮಗ್ಕೊಂಡ್ರನು, ಹೋಗಿರನು, ಕೂತಿರನು, ಹಿಂಗೆ ಕೇಳಬಾರ್ರಿ. ಏನು ಕೆಲಸ ಐತೆ ಅಂತ ಹೇಳ್ರಿ, ಕೆಲಸ ಉತ್ತರ ಕೊಡ್ತೀನಿ, ಕೆಲಸ ಮಾಡ್ತೀನಿ. ಅದಕ್ಕೆ ಆ ಕಾರ್ಯವನ್ನು ಮಾಡುವಂಥವ್ರು ಆಗ್ರಿ ಅನ್ನೋ ಮಾತನ್ನು ಹೇಳಿ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.